ಸ್ನೇಹಿತರೆ, ಭಾರತದಲ್ಲಿ ಶೀಘ್ರದಲ್ಲೇ ಸ್ವದೇಶಿ ನಿರ್ಮಿತ ಮೇಡ್ ಇನ್ ಇಂಡಿಯಾ ಬುಲೆಟ್ ರೈಲುಗಳು ಓಡಾಡಲಿದೆ. ಹಾಗೆಯೇ ಈ ಮೇಡ್ ಇನ್ ಇಂಡಿಯಾ ಬುಲೆಟ್ ರೈಲುಗಳ ಡಿಸೈನ್ ಮತ್ತು ಡೆವಲಪ್ಮೆಂಟ್ ವರ್ಕ್ ಕೂಡ ಈಗಾಗಲೇ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಪ್ರಾರಂಭಗೊಂಡಿದೆ. ಹಾಗಾದ್ರೆ ಹೇಗಿರಲಿದೆ ಈ ಮೇಡ್ ಇನ್ ಇಂಡಿಯಾ ಬುಲೆಟ್ ರೈಲುಗಳು? ಸ್ನೇಹಿತರೆ, ಈ ಬುಲೆಟ್ ಟ್ರೈನ್ ಅನ್ನೋದು ಕಳೆದ 10 ವರ್ಷಗಳಿಂದ ದೇಶದಲ್ಲಿ ಭಾರಿ ಸುದ್ದಿಯಲ್ಲಿರುವ ವಿಚಾರ. ಬಟ್ ಈ ಮಧ್ಯೆ ಈಗಾಗಲೇ ಪ್ರಸ್ತಾವಿತ ಮುಂಬೈ ಮತ್ತು ಅಹಮದಾಬಾದ್ ನಡುವೆ ಸಂಚರಿಸಲಿರುವ ದೇಶದ ಮೊದಲ ಬುಲೆಟ್ ಟ್ರೈನ್ ಇನ್ನು ಓಡಾಡೋಕೆನೆ ಪ್ರಾರಂಭಿಸದೇ ಇರುವಾಗ ಇದೇನಿದು ಮೇಡ್ ಇನ್ ಇಂಡಿಯಾ ಬುಲೆಟ್ ಟ್ರೈನ್ ಅಂತ ನಿಮ್ಗೆ ಅನ್ಸಬಹುದು. ಆದ್ರೆ ಇವೆರಡು ಪ್ರಾಜೆಕ್ಟ್ಗಳು ವಿಭಿನ್ನ ಪ್ರಾಜೆಕ್ಟ್ಗಳು. ನಾವು ಈ ಮೇಡ್ ಇನ್ ಇಂಡಿಯಾ ಬುಲೆಟ್ ಟ್ರೈನ್ ಬಗ್ಗೆ ತಿಳಿಯೋಕ್ಕಿಂತ ಮೊದಲು ಈ ಮುಂಬೈ ಅಹಮದಾಬಾದ್ ನಡುವೆ ಸಂಚರಿಸಲಿರುವ ಭಾರತದ ಮೊದಲ ಬುಲೆಟ್ ಟ್ರೈನ್ ನ ಕತೆ ಏನಾಯ್ತು, ಈ ಬುಲೆಟ್ ಟ್ರೈನ್ ಎಲ್ಲಿಯವರೆಗೆ ಬಂದ್ಮುಟ್ಟಿದೆ ಅಂತ ತಿಳ್ಕೊಂಡು ಮುಂದೆ ಹೋಗೋಣ. ಸ್ನೇಹಿತರೆ, ನಿಮ್ಗೆ ತಿಳಿದಿದೆ 2014ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರ ಚುಕ್ಕಾಣಿಯನ್ನ ಹಿಡಿದಾಗ ಈ ಮುಂಬೈ ಮತ್ತು ಅಹಮದಾಬಾದ್ ನಗರವನ್ನ ಜೋಡಿಸುವ ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆಗೆ ಅಪ್ರೂವಲ್ ಅನ್ನು ನೀಡಿತ್ತು. ಇದಾದ ನಂತರ ಇದಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಸ್ಟಡಿಗಳು ಪೂರ್ಣಗೊಂಡು 2017ರಲ್ಲಿ ಜಪಾನ್ ಸಹಯೋಗದೊಂದಿಗೆ ಈ ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಲಾಗಿತ್ತು. ಈ 508 ಕಿಲೋಮೀಟರ್ ಉದ್ದದ ಬುಲೆಟ್ ಟ್ರೈನ್ ಯೋಜನೆಗೆ ತಗಲುವ ವೆಚ್ಚದ 80% ಅನ್ನ 0.1% ಬಡ್ಡಿ ದರದಲ್ಲಿ ಜಪಾನ್ ಸಾಲದ ರೂಪದಲ್ಲಿ ನೀಡುವ ಮತ್ತು ಜಪಾನ್ ನಿರ್ಮಿತ ಶಂಕನ್ಸೇನ್ E5 ಕ್ಯಾಟಗರಿಯ ಬುಲೆಟ್ ಟ್ರೈನುಗಳನ್ನ ಭಾರತದ ಟ್ರ್ಯಾಕ್ ನ ಮೇಲೆ ಓಡಿಸುವ ಹಾಗೇನೆ 2022ಕ್ಕೇನೆ ಈ ಯೋಜನೆಯನ್ನ ಪೂರ್ಣಗೊಳಿಸುವ ಗುರಿಯನ್ನ ಭಾರತ ಸರ್ಕಾರ ಹೊಂದಿತ್ತು. ಆದ್ರೆ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಜಾಗ ಒತ್ತುವರಿಯಲ್ಲಿ ತೀವ್ರ ವಿಳಂಬ ಆಗಿದ್ದರಿಂದ ಜಪಾನ್ ಕೂಡ ಈ ಪ್ರಾಜೆಕ್ಟ್ ನಿಂದ ಹಿಂದೆ ಸರಿಯುವ ಮಾತುಗಳನ್ನ ಆಡಿತ್ತು. ಇದಾದ ನಂತರ ಸರ್ಕಾರ ಮಧ್ಯಪ್ರವೇಶಿಸಿ ಈ ಯೋಜನೆ ಮತ್ತೆ ವೇಗ ಪಡ್ಕೊಂಡಿತ್ತು. ಈ ಯೋಜನೆಯ ಇಂದಿನ ಸ್ಟೇಟಸ್ ಅನ್ನ ನೋಡೋದಾದ್ರೆ ಈ ಬುಲೆಟ್ ಟ್ರೈನ್ ಯೋಜನೆಗೆ ಸಂಬಂಧಿಸಿದಂತೆ ಭೂಮಿಯ ಒತ್ತುವರಿ ಸಂಪೂರ್ಣವಾಗಿ ಮುಗಿದಿದ್ದು ಗುಜರಾತ್ ಭಾಗದಲ್ಲಿ ಓವರ್ ಬ್ರಿಡ್ಜ್ ನ ನಿರ್ಮಾಣ ಕಾರ್ಯ ಕೂಡ ಭಾಗಶಃ ಮುಗಿದಿದೆ. ಮಹಾರಾಷ್ಟ್ರ ಭಾಗದಲ್ಲಿಯೂ ನಿರ್ಮಾಣ ಕಾರ್ಯಗಳು ವೇಗವಾಗಿ ನಡೆಯುತ್ತಿದ್ದು 2026ಕ್ಕೆ ಅಹಮದಾಬಾದ್ ನಿಂದ ಸೂರತ್ ವರೆಗಿನ ಮೊದಲ ಹಂತದ ಓಡಾಟವನ್ನ ದೇಶದ ಮೊದಲ ಬುಲೆಟ್ ಟ್ರೈನು ಪ್ರಾರಂಭಿಸಿದ್ರೆ 2028ರ ಹೊತ್ತಿಗೆ ಅಹಮದಾಬಾದ್ ನಿಂದ ಮುಂಬೈವರೆಗಿನ ಸಂಪೂರ್ಣ ಬುಲೆಟ್ ರೈಲು ಮಾರ್ಗ ಲೋಕಾರ್ಪಣೆಗೊಳ್ಳಲಿದೆ ಅಂತ ಹೇಳಲಾಗ್ತಿದೆ. ಇದು ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆಯ ಇಂದಿನ ಪ್ರಸ್ತುತ ಸ್ಥಿತಿ. ಆದ್ರೆ ಈ ಭಾರತದ ಮೊದಲ ಬುಲೆಟ್ ಟ್ರೈನ್ ಯೋಜನೆಯಲ್ಲಿ ಭಾರತದ ಹಳಿಗಳ ಮೇಲೆ ಜಪಾನ್ ನಿರ್ಮಿತ ಗಂಟೆಗೆ 320 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಶಂಕನ್ಸೇನ್ ಬುಲೆಟ್ ಟ್ರೈನುಗಳು ಓಡಾಡಲಿವೆ. ಇನ್ನು ಭಾರತದ ಸ್ವದೇಶಿ ನಿರ್ಮಿತ ಬುಲೆಟ್ ರೈಲುಗಳ ವಿಷಯಕ್ಕೆ ಬಂದ್ರೆ ಭಾರತ ಈಗಾಗಲೇ ನಿಧಾನವಾಗಿ ತನ್ನ ರೈಲುಗಳ ವೇಗವನ್ನ ಹೆಚ್ಚಿಸಿಕೊಳ್ತಾ ಇದೆ. ಇದರ ಭಾಗವಾಗಿನೇ ಸ್ವದೇಶಿ ನಿರ್ಮಿತ ಒಂದೇ ಭಾರತ್ ರೈಲುಗಳು ಭಾರತದ ಹಳಿಗಳ ಮೇಲೆ ಓಡೋಕೆ ಪ್ರಾರಂಭಗೊಂಡಿತ್ತು. ಪ್ರಾರಂಭದಲ್ಲಿ ಈ ಒಂದೇ ಭಾರತ್ ರೈಲುಗಳು 110ರಿಂದ 130 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಚಲಿಸ್ತಾ ಇತ್ತು. ನಂತರ ಅದರ ವೇಗವನ್ನ 160 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಿಸಲಾಯಿತು. ಈಗ ಈ ಒಂದೇ ಭಾರತ್ ರೈಲಿನ ವೇಗವನ್ನ 220 ಕಿಲೋಮೀಟರ್ ಪ್ರತಿ ಗಂಟೆಗೆ ಹೆಚ್ಚಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಆದ್ರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಅನ್ನ ನೋಡಿದ್ರೆ ಒಂದು ರೈಲಿನ ವೇಗ 250 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಓಡಾಡಿದ್ರೆ ಅಂತಹ ಟ್ರೈನ್ ಗಳನ್ನ ಹೈ ಸ್ಪೀಡ್ ಅಥವಾ ಬುಲೆಟ್ ಟ್ರೈನ್ ಗಳು ಅಂತ ಕರೆಯಲಾಗುತ್ತೆ. ಇಂದು ಪ್ರಪಂಚದಲ್ಲಿ ಬೆರಳೆಣಿಕೆಯ 7-8 ದೇಶಗಳು ಮಾತ್ರ ಈ ಬುಲೆಟ್ ಟ್ರೈನ್ ಅಥವಾ ಹೈ ಸ್ಪೀಡ್ ಟ್ರೈನ್ ಗಳನ್ನ ಆಪರೇಟ್ ಮಾಡ್ತಾ ಇದೆ. USA ಒಂದು ಸೂಪರ್ ಪವರ್ ದೇಶ ಆದ್ರೂ ಕೂಡ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಷ್ಟೇನು ಫೋಕಸ್ ಮಾಡಿಲ್ಲ. ಹಾಗಾಗಿ ಇಂದು USA ಕೂಡ ಒಂದು ಬುಲೆಟ್ ಟ್ರೈನ್ ಅನ್ನ ಆಪರೇಟ್ ಮಾಡ್ತಾ ಇಲ್ಲ. ಆದ್ರೆ ಈಗ ಭಾರತ ಕೂಡ ಈ ರೀತಿಯ ಹೈ ಸ್ಪೀಡ್ ಅಥವಾ ಬುಲೆಟ್ ಟ್ರೈನ್ ಗಳನ್ನ ದೇಶೀಯವಾಗಿ ನಿರ್ಮಾಣ ಮಾಡೋಕೆ ಮುಂದಾಗಿದೆ. ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಕಾರ್ಯಗಳು ಪ್ರಾರಂಭಗೊಂಡಿದೆ ಅಂತ ಹೇಳಲಾಗ್ತಿದೆ. ಹಾಗೇನೆ ವರದಿಯ ಪ್ರಕಾರ ಈಗಿರುವ ಒಂದೇ ಭಾರತ್ ರೈಲುಗಳ ಪ್ಲಾಟ್ಫಾರ್ಮ್ ಅನ್ನೇ ಬಳಸಿ ಭಾರತದ ಸ್ವದೇಶಿ ಬುಲೆಟ್ ಟ್ರೈನುಗಳನ್ನ ತಯಾರಿಸುವ ಯೋಜನೆಯನ್ನು ಹಾಕೊಂಡಿದೆ ಮತ್ತು ಡಿಸೈನ್ ಮತ್ತು ಡೆವಲಪ್ಮೆಂಟ್ ಕಾರ್ಯಗಳು ಈಗಾಗಲೇ ಪ್ರಾರಂಭಗೊಂಡಿದೆ ಅಂತ ಹೇಳಲಾಗ್ತಿದೆ. ಹಾಗೇನೆ ಭಾರತದ ಸ್ವದೇಶಿ ಬುಲೆಟ್ ರೈಲುಗಳು ಗಂಟೆಗೆ 250 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯವನ್ನು ಹೊಂದಿರಲಿದ್ದು ಈಗಾಗಲೇ ಉಳಿದ ದೇಶಗಳಲ್ಲಿ ಆಪರೇಷನಲ್ ಆಗಿರುವ ಬುಲೆಟ್ ರೈಲುಗಳು 0ದಿಂದ 100 ಕಿಲೋಮೀಟರ್ ಪ್ರತಿ ಗಂಟೆಯ
ವೇಗವನ್ನ ಪಡೆಯೋಕೆ 54 ಸೆಕೆಂಡ್ಗಳಷ್ಟು ಕಾಲಾವಕಾಶವನ್ನ ಪಡೆದ್ರೆ, ಭಾರತದಲ್ಲಿ ಸ್ವದೇಶೀಯವಾಗಿ ನಿರ್ಮಾಣಗೊಳ್ಳಲಿರುವ ಸ್ವದೇಶಿ ಬುಲೆಟ್ ಟ್ರೈನು ಈ 100 ಕಿಲೋಮೀಟರ್ ವೇಗವನ್ನ 52 ಸೆಕೆಂಡ್ಗೆ ರೀಚ್ ಆಗುತ್ತೆ. ಹಾಗೇನೆ ಸೌತ್, ನಾರ್ತ್ ಮತ್ತು ಈಸ್ಟರ್ನ್ ಕಾರಿಡಾರ್ಗಳಲ್ಲಿ ಈ ರೈಲುಗಳು ಸಂಚಾರ ಮಾಡಲಿವೆ ಅಂತ ಹೇಳಲಾಗ್ತಿದೆ. ಹಾಗೇನೆ ಭಾರತದಲ್ಲಿ ನಿರ್ಮಾಣವಾಗಲಿರುವ ಮುಂಬರುವ ಬುಲೆಟ್ ಟ್ರೈನ್ ಕಾರಿಡಾರ್ಗಳಲ್ಲಿ ಹೆಚ್ಚು ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಕಾರಿಡಾರ್ಗಳ ನಿರ್ಮಾಣ ಆಗಲಿದೆ ಅಂತ ಕೂಡ ವರದಿಗಳು ಬರ್ತಾ ಇದೆ. ಹಾಗೇನೆ ಜಪಾನ್ನ ಬುಲೆಟ್ ರೈಲುಗಳು 300 ಕಿಲೋಮೀಟರ್ ಪ್ರತಿ ಗಂಟೆಗಿಂತನೂ ಹೆಚ್ಚು ವೇಗದಲ್ಲಿ ಚಲಿಸಿದ್ರೆ, ಭಾರತದ ಸ್ವದೇಶಿ ಬುಲೆಟ್ ರೈಲುಗಳು 250 ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನಷ್ಟೇ ಕ್ರಾಸ್ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ತಲೆಯಲ್ಲಿ ಪ್ರಶ್ನೆ ಮೂಡುತ್ತೆ. ಜಪಾನ್ ಇಂದು 320ರಿಂದ 350 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಟ್ರೈನ್ಗಳನ್ನ ಆಪರೇಟ್ ಮಾಡ್ತಾ ಇರಬಹುದು. ಆದ್ರೆ ಇದರ ಪ್ರಾರಂಭ ಕೂಡ ಜಪಾನ್ನಲ್ಲಿ 250 ಕಿಲೋಮೀಟರ್ ಪ್ರತಿ ಗಂಟೆಯಿಂದನೇ ಪ್ರಾರಂಭಗೊಂಡಿದ್ದು. ಭಾರತದಲ್ಲಿಯೂ ಇದು ಪ್ರಾರಂಭದ ಹೆಜ್ಜೆಯಷ್ಟೇ. ಬರ್ತಾ ಇದಕ್ಕಿಂತ ಹೆಚ್ಚಿನ ಸ್ಪೀಡ್ ಅನ್ನ ಕ್ಯಾಚ್ ಮಾಡುವ ಬುಲೆಟ್ ಟ್ರೈನ್ಗಳು ಭಾರತದಲ್ಲೇ ನಿರ್ಮಾಣ ಆಗೋದನ್ನ ನಾವು ನೋಡಬಹುದು. ಹಾಗೇನೆ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಮುಂದಿನ ಕೆಲ ವರ್ಷದಲ್ಲೇ ಸ್ವದೇಶಿ ನಿರ್ಮಿತ ಬುಲೆಟ್ ಟ್ರೈನ್ಗಳು ಭಾರತದ ಹಳಿಯ ಮೇಲೆ ಸಂಚರಿಸುವುದನ್ನು ನಾವು ನೋಡಬಹುದು. ಹಾಗೇನೆ ಭಾರತದಲ್ಲಿ ತಯಾರಾಗುವ ಸ್ವದೇಶಿ ಬುಲೆಟ್ ಟ್ರೈನ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ಈ ಸಂಪೂರ್ಣ ಮಾಹಿತಿಯ ಬಗೆಗಿನ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಹಂಚಿಕೊಳ್ಳಿ. ಹಾಗೇನೆ ಮಾಹಿತಿ ವ್ಯಾಲ್ಯೂಯಬಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.